ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಮತಾ ಮಹಾದೇವ್. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಏನೇನು ಮಾಡಬೇಕು ಅಂದ್ಕೊಂಡಿದ್ದೆ ಅದೆಲ್ಲ ಆಯಿತಾ ಇಲ್ವಾ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ನಮ್ಮ ಕಿಚನ್ ಎಂಟ್ರೆನ್ಸ್. ನಾವು ಈ ಮನೆಗೆ ಶಿಫ್ಟ್ ಆಗಿ ಮಿನಿಮಮ್ ಅಂದರೂ ಒಂದು 2.5 ತಿಂಗಳಾಗಿರ್ಬೋದು ಅಷ್ಟೇ. ಅವತ್ತಿಂದ ಹೇಗೆ ತಂದಿದ್ವೋ ಹಾಗೆ ಇಟ್ಟಿದ್ವಿ. ಯಾಕೆ ಅಂತ ಹೇಳಿದರೆ ನಾನು ಮನೇಲಿ ಇರ್ತಿರ್ಲಿಲ್ಲ, ಅಪ್ಪ ಅಮ್ಮನೂ ಮನೇಲಿ ಇರ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದರೆ ಎಲ್ರಿಗೂ ಕೆಲಸ ಇರ್ತಿತ್ತು ಆ್ಯಂಡ್ ನಾನು ಕಾಲೇಜಿಗೆ ಹೋಗ್ತಿದ್ದೆ, ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು, ಅಪ್ಪನೂ ಕೆಲ್ಸಕ್ಕೆ ಹೋಗ್ತಿದ್ರು. ಅದರಿಂದ ನಾವು ಹೇಗೆ ತಂದಿದ್ವಿ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹೇಗೆ ನನಗೆ ಫ್ರೀ ಆದಾಗ ನಾನು ಮಾಡ್ಕೊತಿದ್ದೆ, ಇಲ್ಲ ಅಮ್ಮಂಗೆ ಫ್ರೀ ಆದಾಗ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ರು. ಬಟ್ 2-3 ತಿಂಗಳಾಗಿರೋದ್ರಿಂದ ನಾವು ಯಾವುದೇ ರೀತಿಯಾದಂಥ ಅಷ್ಟೊಂದು ಕ್ಲೀನಿಂಗ್ ಮಾಡ್ಕೊಂಡಿರಲಿಲ್ಲ. ಹೇಗಿದ್ದರೂ ಕೈ ಸಿಗುತ್ತಲ್ಲ ಅಂತೇಳಿ ಹೇಗೆ ಇಟ್ಟಿದ್ವಿ ಹಾಗಾಗಿ ಇಟ್ಕೊಂಡಿದ್ವಿ. ಸೊ ಅಷ್ಟೊಂದು ನೀಟ್ ಅನ್ನಿಸ್ತಿರ್ಲಿಲ್ಲ. ಇಲ್ಲೆಲ್ಲ ಕೆಳಗಡೆ ಕಾಯಿ ತುರಿಯೋ ಮಣೆ ಅದೆಲ್ಲ ಇಟ್ಟಿದ್ವಿ. ಸೊ ಹೀಗಿತ್ತು ಅಡುಗೆ ಮನೆ ಲುಕ್. ನನಗೆ ಅನ್ನಿಸ್ತಿತ್ತು ನನಗೆ ಫ್ರೀ ಆದರೆ ಸಾಕು, ನನಗೆ ಮೇನ್ ಇಂಪಾರ್ಟೆಂಟ್ ಕಿಚನ್ನು ನೀಟಾಗಿ ಅನ್ನಿಸ್ಬೇಕು. ಸೊ ಅದಕ್ಕೆ ಫ್ರೀ ಆದರೆ ಸಾಕು, ಕಾಲೇಜ್ ರಜಾ ಕೊಟ್ಟ ಮೇಲೆ ಫಸ್ಟ್ ನಾನು ಮಾಡುವಂಥ ಕೆಲಸ ಕಿಚನ್ ಕ್ಲೀನಿಂಗ್ ಅಂತ ನಾನು ಅಂದ್ಕೊಂಡಿದ್ದೆ. ಅದು ಇವತ್ತಿಗೆ ಈಡೇರುವಂತಹ ಒಂದು ಸಮಯ ಬಂದಿದೆ. ಅದಕ್ಕೋಸ್ಕರನೇ ನಾನು ನಮ್ಮ ಕಿಚನ್ ಮೊದಲು ಹೇಗಿರುತ್ತೆ ಅಂತ ನಾನು ನಿಮ್ಮೆಲ್ರಿಗೂ ತೋರಿಸ್ಕೊಡ್ತಿದ್ದೀನಿ. ನೋಡಿ, ನೀವೇ ನೋಡ್ಬೋದು, ಮೆಸ್ಸಿ ಆಗಿದೆ ತುಂಬ. ಏನೂ ನೀಟಾಗಿ ಇಟ್ಕೊಂಡಿಲ್ಲ. ಎಲ್ಲ ಒಂದು ರೇಂಜಿಗೆ ಜಸ್ಟ್ ಏನೇನು ಬೇಕು ಅದನ್ನೆಲ್ಲ ನೀಟಾಗಿ ಒಂದು ರೇಂಜಿಗೆ ಜೋಡಿಸ್ಕೊಂಡಿದ್ವಿ ಅಷ್ಟೇ. ಇದನ್ನು ಮೇಲ್ಗಡೆ ಶೆಲ್ಫೆಲ್ಲ ನಾನು ಮೊನ್ನೆ ಕ್ಲೀನ್ ಮಾಡಿದ್ದಿದ್ದು. ಅಲ್ಲಿಂದ ತೊಗೊಬಂದು ನಮ್ಗೆ ಜಾಸ್ತಿ ಪಾತ್ರೆ ಏನೂ ಬೇಡ ಅಂತ ಮೇಲ್ಗಡೆ ಎತ್ತಿಟ್ಟಿದ್ವಿ. ನಮ್ಗೆ ಎಷ್ಟು ಬೇಕೋ 3 ಜನಕ್ಕೆ ಅಷ್ಟು ಮಾತ್ರ ಇಲ್ಲಿ ಇಟ್ಕೊಂಡಿದ್ವಿ. ಯಾಕೆ ಅಂತ ಹೇಳಿದರೆ ಜಾಸ್ತಿ ಪಾತ್ರೆ ಇದ್ದಷ್ಟು ಅಷ್ಟೊಂದೇನು ನಾವು ಯೂಸ್ ಮಾಡಲ್ವಲ್ಲ, ಅದಕ್ಕೆ ನಮ್ಗೆ ಒಂಥರ ಕಸಿ ಬಿಸಿ ಅನ್ನಿಸ್ತಾ ಇರುತ್ತೆ. ಸೊ ಹೀಗಿತ್ತು ಒಂದು ರೇಂಜಿಗೆ ಲುಕ್ಕು. ನೋಡಿ, ಎಲ್ಲ ಅಲ್ಲೇ ಇಟ್ಟಿದ್ವಿ. ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ನಾವು ರೇಷನ್ ಅಂಗಡಿಯಿಂದ ಏನೇನು ತರ್ತೀವೋ ಅದನ್ನೆಲ್ಲ ಹಾಗಾಗಿ ಇಟ್ಟಿದ್ವಿ. ಸೊ ನೀಟಾಗಿ ಕ್ಲೀನ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಪಟ್ ಅಂತ ಕ್ಲೀನ್ ಮಾಡೋಣ ಬನ್ನಿ. ಸೊ ಇಲ್ಲಿರೋ ಬಾಟಲ್ಸ್ನೆಲ್ಲ ತೆಗಿಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಅಂದರೆ ನಾವು ಗ್ಯಾಸ್ ಸ್ಟವ್ ಇಟ್ಟಿದ್ದೀವಲ್ಲ, ಇದ್ರ ಕೆಳಗಡೆ ನಾವು ಅಕ್ಕಿ ಡಬ್ಬ ಆಗಿರ್ಬೋದು, ರಾಗಿ ಹಿಟ್ಟಿನ ಡಬ್ಬ, ಗೋಧಿ ಹಿಟ್ಟಿನ ಡಬ್ಬ ಅದೆಲ್ಲ ಬರುತ್ತಲ್ಲ ಬಾಕ್ಸಸ್ಸು, ಅದನ್ನೆಲ್ಲ ಇಲ್ಲಿ ಇಟ್ಕೊಳ್ಳೋಣ ನೀಟಾಗಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವತ್ತು ಹೇಗೆ ತಂದಿದ್ವಿ ಹಾಗೆ ಇಟ್ಟಿದ್ವಿ ಇಲ್ಲೆಲ್ಲ. ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಗಲೀಜಾಗಿತ್ತು, ಅದನ್ನೆಲ್ಲ ನೀಟಾಗಿ ಕಸ ಗುಡಿಸ್ಕೋಬೇಕಿತ್ತು. ನೀಟಾಗಿ ಕಸ ಗುಡಿಸ್ಕೊಂಡು ಅದನ್ನೆಲ್ಲ ತೆಗ್ದುಬಿಟ್ಟು ಎತ್ತಿಡೋಣ ಅಂತ ಅಂದ್ಕೊಂಡೆ. ಆವಾಗ ಎಷ್ಟು ಸುಸ್ತಾಯಿತು ಗೊತ್ತಾ. ಜಾಸ್ತಿ ಏನೂ ಕೆಲಸ ಮಾಡ್ತಿರ್ಲಿಲ್ವಲ್ಲ, ತುಂಬ ದಿನ ಆದಮೇಲೆ ಕೆಲಸ ಮಾಡೋಣ ಅಂತ ಬಂದು ಈ ಕ್ಲೀನಿಂಗ್ ಮಾಡೋಕ್ಕೆ ಹೋಗಿ ನನಗೆ ಸುಸ್ತಾಯ್ತಿತ್ತು. ಆದರೂ ಮಧ್ಯೆ ಸ್ವಲ್ಪ ರೆಸ್ಟ್ ತೊಗೊತಿದ್ದೆ. ಯಾಕೆ ಅಂದರೆ ಒಂದೇ ಸಮನೆ ಎಲ್ಲ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಏನು ಹೇಳ್ಬೇಕಂದ್ರೆ, ನನಗೆ ಎಕ್ಸಾಮ್ ನಡೆಯೋ ಟೈಮಲ್ಲಿ ನಂಗೆ ಫುಡ್ ಪಾಯ್ಸನ್ ಆಗಿತ್ತು. 5 ಡೇಸ್ ಮಲಗಿತಾವೆ ಇದ್ದೆ. ಅಷ್ಟೊಂದು ಹುಷಾರು ತಪ್ಪಿದ್ದು ನನ್ನ ಲೈಫಲ್ಲೇ ಯಾವತ್ತೂ ಇರಲಿಲ್ಲ. ಆವತ್ತು ಡ್ರಿಪ್ಸ್ ಹಾಕ್ಸ್ಕೊಂಡು ತುಂಬ ಏನೇನೋ ಆಗಿತ್ತು. ಸೊ ಅದಕ್ಕೆ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೊಂದೇ ನಿಧಾನಕ್ಕೆ ಮಾಡ್ಕೊತಿದ್ದೆ. ಈ ಥರ ಒಂದು ಸಣ್ಣ ಐಟಮ್ಸ್ ಅಂದರೆ ನೀವು ಬಾಕ್ಸಿಗೆ ಹಾಕಿಟ್ಟಿರ್ತೀರಲ್ವ, ಉಳ್ದಿದ್ದು ಏನೇನು ಇರುತ್ತೆ, ಸೊ ಈ ಥರ ಇಟ್ಬಿಟ್ಟಿದ್ವಿ ಕೈಗೆ ಸಿಗಲಿ ಬೇಗ ಅಂತ. ಸೊ ನಾನು ಇದನ್ನೆಲ್ಲ ಏನು ಮಾಡ್ತೀನಿ ಅಂದರೆ, ಒಂದು ಬಾಕ್ಸ್ ಇತ್ತು, ಅದನ್ನು ನೀಟಾಗಿ ಒರೆಸ್ಬಿಟ್ಟು ಅದರೊಳಗಡೆ ಒಂದೊಂದೇ ಇಟ್ಟರೆ, ಯಾಕಂದರೆ ನಮಗೆ ಏನೇನು ಇಟ್ಟಿರ್ತೀವಿ ಅಂತ ನೆನಪಿರುತ್ತಲ್ವ. ಸೊ ಈ ಥರ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಾಗ ಒಂದೊಂದೇ ತೆಗೆದು ಏನು ಬೇಕು ಅದನ್ನು ಯೂಸ್ ಮಾಡ್ಕೋಬೋದು. ಅಲ್ಲೆಲ್ಲ ಇಟ್ಟರೆ ನಿಜವಾಗ್ಲೂ ಒಂಚೂರು ಚೆನ್ನಾಗಿ ಕಾಣಿಸಲ್ಲ. ನನಗೆ ಈ ಮೈಂಡ್ಸೆಟ್ಟಿಗೆ ಇತ್ತು ಒಂದು ರೇಂಜಿಗೆ ನನ್ನ ಕಿಚನ್ ಅಂದರೆ ಈ ಥರ ಇರಬೇಕು ಅಂತ. ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಏನು ಕೆಲಸ ಮಾಡಿದ್ರು ಬೋರ್ ಆಗಿಬಿಡುತ್ತೆ. ಬಟ್ ಅಡುಗೆ ಅಂತೂ ನೀವು ಏನೇನು ಕೇಳಿ ಎಲ್ಲ ಮಾಡಿಕೊಡ್ತೀನಿ ಒಂದು ರೇಂಜಿಗೆ. ಓನ್ಲಿ ವೆಜ್, ಬಿಕಾಸ್ ವೆಜಿಟೇರಿಯನ್ ನಾನು, ನನ್ನ ಫ್ಯಾಮಿಲಿ ಎಲ್ಲ ವೆಜ್. ಆದರೆ ಏನು ಬೇಜಾರು ಅಂತ ಹೇಳಿದರೆ, ನಾನು ಅಡುಗೆ ಮಾಡ್ತೀನಿ ಅಂದರೆ ಯಾರೂ ನಂಬೋದೇ ಇಲ್ಲ. ಅದೇ ಒಂದು ಬೇಜಾರು. ಯಾರಾದರೂ ಕೇಳ್ತಾರೆ ನಾವು ಅಪ್ಪ ಅಮ್ಮನ, ನಿಮ್ಮ ಮಗಳಿಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಅಂದಾಗ, ಮಾಡ್ತಾಳೆಲ್ಲ ಅಂದರೆ, ನಿಜವಾಗ್ಲೂ ಮಾಡ್ತಾಳಾ ಅಂತ ಕೇಳ್ತಾರೆ. ಅಯ್ಯೋ ಹೋಗ್ಲಿ ಬಿಡಿ, ನಮಗೆ ಮಾಡೋಕ್ಕೆ ನನಗೆ ಗೊತ್ತು ಅಂದ್ಬಿಟ್ಟು ಒಂದು ರೇಂಜಿಗೆ ಕ್ಲೀನ್ ಮಾಡ್ತಾ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದೆ. ಅದೇ ಆ ಕವರ್ಸ್ನೆಲ್ಲ ಇಟ್ಟಿದ್ನಲ್ಲ, ಅಲ್ಲಿ ಈ ಥರ ಪಾತ್ರೆಗಳನ್ನ ಇಟ್ಕೊಳ್ಳೋಣ ಚೆನ್ನಾಗಿ ಅನ್ನಿಸ್ಬೋದು ಅಂತ ಈ ಸೈಡಲ್ಲಿ ಪಾತ್ರೆ ಇಟ್ಕೊತಿದ್ದೀನಿ ನಾನು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿಟ್ಟರೆ ಬೇಗ ಕೈಗೆ ಸಿಗುತ್ತೆ ಅಡುಗೆ ಮಾಡೋವಾಗ. ಸೊ ಫೈನಲಿ ಒಂದು ರೇಂಜಿಗೆ ಕ್ಲೀನ್ ಮಾಡಿದೆ. ಜಾಸ್ತಿ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ನನ್ನ ಕೈಲಾಗಿಲ್ಲ. ಆಗೋಷ್ಟು ಮಾಡಿದ್ದೀನಿ, ಮಿಕ್ಕಿದ್ದು ನಾಳೆ ಮಾಡ್ಕೊತೀನಿ. ಸೊ ಬರ್ತಾ ಎಂಟ್ರೆನ್ಸಲ್ಲಿ ಒಂದು ಮ್ಯಾಟ್ ಹಾಕಿದ್ದೀವಿ. ಇಲ್ಲಿ ಹೇಗಿತ್ತು ಹಾಗೆ ಇಟ್ಟಿದ್ದೀನಿ, ಏನೂ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಅದು ವಾಟರ್ದು ಅಲ್ಲೇ ಇರಲಿ ಅಂತ. ಸೊ ಇಲ್ಲಿ ಬಂದರೆ ಇದು ಪಿಂಕ್ ಕಲರ್ ಅದೆಲ್ಲ ಇದೆಯಲ್ಲ, ಅದು ವೇಸ್ಟೇಜು. ಎಲ್ಲಿಡಬೇಕು ಅಂತ ಪ್ಲೇಸ್ ಗೊತ್ತಾಗದೆ ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಸೊ ಅದ್ರ ಪಕ್ಕ ಬಂದರೆ ತರಕಾರಿ ಅದೆಲ್ಲ ಇದರಲ್ಲೇ ಇಟ್ಕೊಳ್ಳೋಣ ಅಂತ ಇಲ್ಲಿ ಇಟ್ಟಿದ್ದೀನಿ.
ಪಾತ್ರೆ ಸ್ಟ್ಯಾಂಡಲ್ಲಿ ಜಾಸ್ತಿ ಪಾತ್ರೆ ಹಾಕಿಲ್ಲ, ನಮ್ಗೆ ಯಾವಾಗಲೇ ಹೇಳಿದ್ನಲ್ವಾ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀವಿ. ಸೊ ಈ ಥರ ಬಾಕ್ಸಸ್ಸು, ಈ ಪಾತ್ರೆ ಇದನ್ನೆಲ್ಲ ಇಟ್ಟಿದ್ದೀನಿ. ಈ ಪಿಂಕ್ ಕಲರ್ ಏನಾದ್ರು ತಿಂಡಿ ಅಥವಾ ಫ್ರೂಟ್ಸ್ ಏನಾದ್ರು ಹಾಕಿಟ್ಕೊಳ್ಳೋಕ್ಕೆ. ಆ್ಯಂಡ್ ಕೆಳಗಡೆ ಎಲ್ಲ ಗ್ರೈಂಡರ್ ಅದೆಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ಬಂದರೆ ವಾಟರ್. ಈ ಕಡೆ ಇರೋ ಬಾಕ್ಸ್ನ ನಾನು ನಾರ್ಮಲ್ ಬಾಕ್ಸಿಗೆ ಇಟ್ಟಿದ್ದೀನಲ್ಲ ಇಲ್ಲಿ ಇಡಬೇಕು. ಬಟ್ ಅದರೊಳಗಡೆ ರಾಗಿ ಒಣಗ್ಸೋಕೆ ಇಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಅಲ್ಲಿ ಇಟ್ಟಿದ್ದೀನಿ. ಸೊ ಈ ಥರ ಬಾಕ್ಸ್ನೆಲ್ಲ ನೀಟಾಗಿ ಏನೇನು ಬೇಕು ಎಲ್ಲ ಹಾಕಿ ಇಟ್ಟಿದ್ದೀನಿ. ಇನ್ನೊಂದು ಆ ಥರ ಪಿಂಕ್ ಕಲರ್ ಬಾಕ್ಸ್ ಇದೆ, ಬಟ್ ಅದಕ್ಕೆ ಗ್ರೋಸರೀಸ್ ತುಂಬಿಸಿ ಇಡಬೇಕು. ಸೊ ಒಂದು ರೇಂಜ್ಗೆ ನಾನು ಕ್ಲೀನ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊತಿದ್ದೀನಿ. ಇಲ್ಲೆಲ್ಲ ಆವಾಗಲೇ ಮೆಸ್ಸಿ ಆಗಿತ್ತು. ಬಟ್ ಇವಾಗ ಸ್ವಲ್ಪ ನನಗೆ ಮೈಂಡ್ ರಿಲೀಫ್ ಆಗ್ತಿದೆ. ಅಡುಗೆ ಮನೆಗೆ ಬಂದರೆ ಒಂದು ರೇಂಜಿಗೆ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಲ್ಲ ಅಂತ. ಆ್ಯಂಡ್ ಇದು ಅಣ್ಣೆ ಸೊಪ್ಪು ಅಂತಾರೆ. ಸೊ ಇವತ್ತು ನಾವು ಇದರಲ್ಲಿ ಸಾಂಬಾರು ಮಾಡ್ತಿದ್ದೀವಿ. ಇದೆಲ್ಲ ಹಳ್ಳಿಗಳ ಕಡೆ ತುಂಬಾ ಸಿಗುತ್ತೆ. ಇದರಲ್ಲಿ ನಿಜವಾಗ್ಲೂ ಸಾಂಬಾರು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಅದರಲ್ಲೂ ಏನೇನು ಹಾಕಿ ಮಾಡೋದು ಅಂತ ಹೇಳಿದ್ರೆ ಏನಂತಾರೆ ಮರ್ತೇ ಹೋಯ್ತು ನನಗೆ. ಕರೆಕ್ಟ್, ಹುರುಳಿಕಾಳು ಇರುತ್ತಲ್ಲ, ಆ ಹುರುಳಿಕಾಳು ಮತ್ತು ಹುರಿದು ಮಾಡೋವಂತಹ ಸಾಂಬಾರಿದು. ಈ ಸೊಪ್ಪು ಮತ್ತು ಹುರುಳಿಕಾಳನ್ನ ಎರಡು ಬೇಯಿಸ್ಕೊಂಡು ಒಗ್ಗರಣೆ ಕೊಟ್ಟು ಲಾಸ್ಟಲ್ಲಿ ಮಜ್ಜಿಗೆ ಹಾಕಿದ್ರೆ ನಿಜವಾಗ್ಲೂ ಸಾಂಬಾರು ಸಖತ್ತಾಗಿರುತ್ತೆ. ಆಮೇಲೆ ಈ ಥರ ಎಲ್ಲ ಇಟ್ಟಿದ್ದೆ. ಇಲ್ಲಿ ಪೂಜೆ ಮಾಡೋದಕ್ಕೋಸ್ಕರ ಇಟ್ಟಿದ್ದೀನಿ. ಇನ್ನು ಕಳಸ ಇನ್ನೂ ಇಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕ್ಲೀನ್ ಮಾಡಿದೆ ಅಲ್ವಾ, ಅಲ್ಲೆಲ್ಲ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಸೊ ಐ ಹೋಪ್ ನಾಳೆ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಮಿಕ್ಕಿದ್ದನ್ನೆಲ್ಲ. ಸೊ ಫೈನಲಿ ನಮ್ಮ ಕಿಚನ್ ಹೀಗೆ ಕಾಣಿಸ್ತಿದೆ. ಇದು ಯಾವುದೇ ರೀತಿಯ ಮೇಕ್ ಓವರ್ ವಿಡಿಯೋ ಅಲ್ಲ, ಜಸ್ಟ್ ಕ್ಲೀನಿಂಗ್ ವಿಡಿಯೋ. ನನಗೆ ಕ್ಲೀನ್ ಮಾಡಬೇಕು ಅನಿಸಿದ್ರಿಂದ ಮಾಡಿದಂತಹ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.